ನಮಸ್ಕಾರ ಕನ್ನಡಿಗರೇ. ಈಗ ನೋಡಿ, ನಾನು ಒರಿಸ್ಸಾ ಎಂಟ್ರಿ ಕೊಟ್ಟಿದ್ದೀನಿ. ಅಂದರೆ ಈಗ ಪೂರಿ ಜಗನ್ನಾಥ ದೇವಸ್ಥಾನದಲ್ಲಿ ಎಂಟ್ರಿ ಕೊಟ್ಟಿದ್ದೀನಿ. ಇದು ನೀವು ನೋಡ್ತಾ ಇರುವಂಥ ಬೀಚು ಸಿಯಾ ಬೀಚ್ ಅಂತ. ಎಂಟ್ರಿ ಇನ್ನೂ ಮುಂದ್ಗಡೆ ಹೋದರೆ ಇನ್ನೂ ಜನರ ಸಿಕ್ಕಾಪಟ್ಟೆ ಇರ್ತಾರೆ. ಬಟ್ ಇವಾಗ ನಾನು ಎಂಟ್ರಿ ಕೊಟ್ಟಿದ್ದೀನಿ ಸಿಯಾ ಬೀಚ್. ನಮಸ್ಕಾರ ಕನ್ನಡಿಗರೇ. ನೋಡಿ, ಈಗ ನೋಡ್ತಾ ಇರೋದು ನೀವು ಪೂರಿ ಜಗನ್ನಾಥ ದೇವಾಲಯ. ಭಾರತದ ಪೂರ್ವ ಕರಾವಳಿಯ ಒಡಿಶಾ ರಾಜ್ಯದ ಪೂರಿಯಲ್ಲಿ ವಿಷ್ಣುವಿನ ಒಂದು ರೂಪವಾದ ಜಗನ್ನಾಥನಿಗೆ ಸಮರ್ಪಿತವಾದ ಪ್ರಮುಖ ಹಿಂದೂ ದೇವಾಲಯ ಇದು. ಪ್ರಸ್ತುತ ಒಂದು ದೇವಾಲಯವನ್ನು 10ನೇ ಶತಮಾನದಿಂದ ಇಂದಿನ ದೇವಾಲಯದ ಸ್ಥಳದಲ್ಲಿ ಪುನರ್ನಿರ್ಮಿಸಲಾಯಿತು ಮತ್ತು ಪೂರ್ವ ಗಂಗಾ ರಾಜವಂಶದ ಮೊದಲನೆಯ ರಾಜ ಅನಂತವರ್ಮನ್ ಚೋಡಗಂಗಾ ದೇವನಿಂದ ಈ ಒಂದು ದೇವಸ್ಥಾನ ಸ್ಥಾಪನೆ ಆಗುತ್ತೆ. ಈ ಒಂದು ಪೂರಿ ದೇವಾಲಯ ವಾರ್ಷಿಕ ರಥಯಾತ್ರೆ ಅಥವಾ ರಥ ಉತ್ಸವಕ್ಕೆ ಹೆಸರುವಾಸಿಯಾಗಿದೆ. ಇದರಲ್ಲಿ 3 ಪ್ರಮುಖ ಬೃಹತ್ ಮತ್ತು ವಿಸ್ತಾರವಾಗಿ ಅಲಂಕರಿಸಿದ ದೇವಾಲಯದ ರಥಗಳ ಮೇಲೆ ಎಳೆಯಲಾಗುತ್ತದೆ. ಇವು ಜಗರ್ನಾಟ್ ಎಂಬ ಇಂಗ್ಲಿಷ್ ಪದಕ್ಕೆ ತಮ್ಮ ಹೆಸರನ್ನು ನೀಡಿವೆ. ಹೆಚ್ಚಿನ ಹಿಂದೂ ದೇವಾಲಯಗಳಲ್ಲಿ ಕಂಡುಬರುವ ಕಲ್ಲು ಮತ್ತು ಲೋಹದ ಪ್ರತಿಮೆಗಿಂತ ಭಿನ್ನವಾಗಿ ಜಗನ್ನಾಥನ ಮೂರ್ತಿಯು ಮರದಿಂದ ಮಾಡಲ್ಪಟ್ಟಿದೆ ಮತ್ತು ಪ್ರತಿ 12 ಅಥವಾ 19 ವರ್ಷಗಳಿಗೊಮ್ಮೆ ಶಾಸ್ತ್ರೋಕ್ತವಾಗಿ ಆಚರಣೆಯನ್ನು ಮಾಡಲಾಗುತ್ತದೆ. ಮಧ್ವಾಚಾರ್ಯರು ಸೇರಿದಂತೆ ಹೆಸರಾಂತ ಆಚಾರ್ಯರೆಲ್ಲ ಈ ಕ್ಷೇತ್ರಕ್ಕೆ ಭೇಟಿ ನೀಡಿದ್ದಾರೆ ಎಂದು ವರದಿ ಮುಖಾಂತರ ತಿಳಿದು ಬಂದಿದೆ. ಆದಿಶಂಕರ ಇಲ್ಲಿ ತನ್ನ ಗೋವರ್ಧನ ಮಠ ಸ್ಥಾಪನೆ ಮಾಡ್ತಾರೆ. ಗುರುನಾನಕ್, ಕಬೀರ್, ತುಳಸಿದಾಸರು, ರಾಮಾನುಜಾಚಾರ್ಯರು ಮತ್ತು ನಿರ್ಭಂಗಕಾಚಾರ್ಯರು ಈ ಸ್ಥಳಕ್ಕೆ ಭೇಟಿ ನೀಡಿದರೆಂಬ ಸಾಕ್ಷ್ಯಾಧಾರಗಳಿವೆ. ಚೈತನ್ಯ ಮಹಾಪ್ರಭು ಇಲ್ಲೇ 24 ವರ್ಷಗಳ ಕಾಲ ತಂಗಿ ಹರೇ ಕೃಷ್ಣ ಮಂತ್ರವನ್ನು ಪಠಿಸುವ ಮೂಲಕ ದೇವರ ಪ್ರೀತಿಯನ್ನು ಗಳಿಸಿದ್ದಾರೆಂಬುದನ್ನು ಸಾರುತ್ತದೆ. ಪವಿತ್ರ ದೇವಾಲಯಗಳೆಂದು ಪ್ರಸಿದ್ಧಗೊಂಡ ರಾಮೇಶ್ವರಂ, ಬದ್ರಿನಾಥ್, ಪೂರಿ ಮತ್ತು ದ್ವಾರಕಾ ದೇವಾಲಯಗಳ ಪೈಕಿ ಜಗನ್ನಾಥ ದೇವಾಲಯವು ಒಂದು ದೊಡ್ಡ ದೇವಾಲಯದ ಸಂಕೀರ್ಣ 4 ಲಕ್ಷ ಚದುರ ಅಡಿ ನಷ್ಟು ಪ್ರದೇಶವನ್ನು ಒಳಗೊಂಡಿದೆ. ದೇವಾಲಯ ಎಲ್ಲ ದಿಕ್ಕುಗಳಲ್ಲಿ 4 ಪ್ರವೇಶಗಳನ್ನು ಹೊಂದಿದೆ. ಈ ದೇವಾಲಯಕ್ಕೆ ದರ್ಶನ ಬೆಳಗಿನ ಜಾವ 5 ಗಂಟೆಯಿಂದ ಮಧ್ಯರಾತ್ರಿ 12ರವರೆಗೆ ದರ್ಶನ ಪ್ರಾಪ್ತಿಯಾಗಿರುತ್ತದೆ. ಯಾರು ಬೇಕಾದರೂ ದರ್ಶನ ಮಾಡ್ಬೋದು ಸಾರ್ವಜನಿಕರು. ನಮ್ಮ ಭಾರತವು ಪ್ರಸಿದ್ಧ ತೀರ್ಥಕ್ಷೇತ್ರಗಳಿಗೆ ಹೆಸರುವಾಸಿ. ಇಲ್ಲಿವರ ದೇವಾಲಯಗಳು ವಿಭಿನ್ನ ವಾಸ್ತುಶಿಲ್ಪಗಳು, ಕೆತ್ತನೆಗಳು ಹಾಗೂ ಪುರಾಣ ಇತಿಹಾಸಗಳಿಂದ ಕೂಡಿದ್ದು ಜನರನ್ನು ತನ್ನೆಡೆಗೆ ಸುಲಭವಾಗಿ ಸೆಳೆದುಕೊಳ್ಳುವ ಶಕ್ತಿಯನ್ನು ಪಡೆದುಕೊಂಡಿದೆ. ಅದ್ಭುತ ಹಿನ್ನೆಲೆಯನ್ನು ಪಡೆದುಕೊಂಡಿರುತ್ತದೆ. ದೇವಾಲಯಗಳಲ್ಲಿ ಒರಿಸ್ಸಾದ ಪೂರಿಯ ಜಗನ್ನಾಥ ದೇವಾಲಯವು ಒಂದು ವಿಶಿಷ್ಟವಾದ ಹಿನ್ನೆಲೆ ಹಾಗೂ ದೈವಶಕ್ತಿಯನ್ನು ಹೊಂದಿರುವ ಈ ದೇವಾಲಯಕ್ಕೆ ಭಕ್ತ ಸಾಗರವೇ ಹರಿದು ಬರುತ್ತದೆ. ಭಾರತದ ಆಗ್ನೇಯ ತೀರದಲ್ಲಿರುವ ರಾಜ್ಯ. ಈ ರಾಜ್ಯದ ರಾಜಧಾನಿ ಭುವನೇಶ್ವರ್. ಒರಿಸ್ಸಾದ ರಾಜಧಾನಿ ಭುವನೇಶ್ವರ್. ಮಹಾಭಾರತದ ಕಾಲದಲ್ಲಿ ಕಳಿಂಗ ಎಂದು ಪ್ರಖ್ಯಾತವಾದ ನಾಡು ಇಂದಿನ ಒಡಿಶಾ ಬ್ರಿಟಿಷ್ ಇಂಡಿಯಾದ ಒಂದು ಪ್ರಾಂತ್ಯವಾಗಿ 1 ಏಪ್ರಿಲ್ 1936ರಲ್ಲಿ ರಚನೆಯಾಗುತ್ತೆ ಮತ್ತು ಮುಖ್ಯವಾಗಿ ಒಡಿಯಾ ಮಾತನಾಡುವ ಜನರಿಂದ ಕೂಡಿತ್ತು. ಅಂದರೆ ಇಲ್ಲಿನ ಭಾಷೆ ಒಡಿಯಾ. ಆದ್ದರಿಂದ 1 ಏಪ್ರಿಲನ್ನು ಉತ್ಕಲ ದಿವಸವನ್ನಾಗಿ ಆಚರಿಸಲಾಗುತ್ತದೆ. ಸಂಪೂರ್ಣವಾಗಿ ಈ ಒಂದು ದೇವಸ್ಥಾನ ಮರದಿಂದಲೇ ನಿರ್ಮಿಸಲಿರುವ ಈ ಅದ್ಭುತ ದೇವಾಲಯವು ಭಾರತದ ಚಾರ್ಧಾಮ್ ತೀರ್ಥಯಾತ್ರೆಯ ತಾಣಗಳಲ್ಲಿ ಒಂದು. ಇಲ್ಲಿ ನಡೆಯುವ ವಾರ್ಷಿಕ ರಥೋತ್ಸವ ಹಾಗೂ ರಥಯಾತ್ರೆ ಹೆಸರುವಾಸಿಯಾಗಿದೆ. ದೇವಾಲಯಕ್ಕೆ ಸಂಬಂಧಿಸಿದ ಕಥೆಯ ಪ್ರಕಾರ ಇಂದ್ರದುದ್ಯಮನ್ ಎಂಬ ರಾಜನಿಗೆ ಕನಸಿನಲ್ಲಿ ವಿಷ್ಣು ಕಾಣಿಸಿಕೊಂಡ ತರುವಾಯ ಇಂದ್ರದುದ್ಯಮನ್ ಈ ದೇವಾಲಯವನ್ನು ಕಟ್ಟಿಸಿದ ಎನ್ನಲಾಗುತ್ತದೆ.
ಇನ್ನೊಂದು ಕಥೆಯ ಪ್ರಕಾರ ಪಾಂಡವರು ಮಹಾಭಾರತ ಯುದ್ಧ ನಂತರ ಯಮರಾಜನ ತೀರ್ಥಯಾತ್ರೆಯನ್ನು ಪ್ರಾರಂಭಿಸಿದರು. ಆಗ ಸಪ್ತಋಷಿಗಳು ಮೋಕ್ಷ ಪ್ರಾಪ್ತಿ ಬೇಕೆಂದರೆ ಮೊದಲು ಚಾರ್ಧಾಮ್ಗಳಿಗೆ ಭೇಟಿ ನೀಡಬೇಕು ಎಂದು ಸಲಹೆ ನೀಡಿದರು. ಆ ಸಂದರ್ಭದಲ್ಲಿ ಚಾರ್ಧಾಮ್ಗಳಲ್ಲಿ ಒಂದಾದ ಪುರಿಯ ಜಗನ್ನಾಥ ದೇವಾಲಯಕ್ಕೆ ಭೇಟಿ ನೀಡಿದರು ಎಂದು ಹೇಳಲಾಗುತ್ತದೆ.
ನೋಡಿ ಈಗ ನೋಡ್ತಾ ಇದ್ದೀರಲ್ಲ ಈ ಅಂಗಡಿ, ಇದಕ್ಕೆ ಬಿಸ್ನೆಸ್ ಕಮ್ಮಿ. ನೋಡಿ ಈ ಅಂಗಡಿಗೆ ಬಿಸ್ನೆಸ್ ಜಾಸ್ತಿ, ಇದಕ್ಕೂ ಕಡಿಮೆನೇ ಸ್ವಲ್ಪ. ಈ ಅಂಗಡಿ ಮಾತ್ರ ಸಿಕ್ಕಾಪಟ್ಟೆ ಬಿಸ್ನೆಸ್ಸು, ಸಖತ್ ಜನ ಬರ್ತಾರೆ ಇಲ್ಲಿ. ನೋಡಲ್ಲ ಆ ಅಂಗಡಿ ಹತ್ರ ಜನನೇ ಇರಲ್ಲ. ನಾನು ಆ್ಯಕ್ಚುಲಿ ಒಂದು ಹಾಫ್ ಆನ್ ಅವರಿಂದ ನೋಡ್ತಾ ಇದ್ದೀನಿ. ನೋಡಿ ಈ ಅಂಗಡಿಗೆ ಜನ ಹೋಗ್ತಾರೆ. ಬಿಸ್ನೆಸ್ಸು ನಾವು ಮಾಡೋದು ಮುಖ್ಯ ಅಲ್ಲ, ಕೆಲವು ಟೈಮು ಲಕ್ಕೂ ಎಷ್ಟು ಮುಖ್ಯ ಆಗುತ್ತೆ ಅನ್ನೋದು ಇದಕ್ಕೇನೆ. ಬಂಡವಾಳ ಹಾಕೊಂಡು ಕೂತ್ಕೊಳ್ಳೋದು ದೊಡ್ಡದಲ್ಲ, ಆ ಬಂಡವಾಳ ಹಾಕಿದ ತಕ್ಕನಾಗೆ ಲಕ್ಕು ಇರಬೇಕು. ಇಲ್ಲ ನೋಡಿ ಜನನೇ ಇಲ್ಲ ಅಲ್ಲಿ. ನಾನು ನೋಡ್ತಾ ಇದ್ದೀನಿ ಒಂದು ಹಾಫ್ ಆನ್ ಅವರ್. ಸ್ನೇಹಿತರೆ, ಕನ್ನಡಿಗರೇ ನೋಡಿ, ಇವರು ಇಲ್ಲಿ ಪೂರಿಯಲ್ಲಿ ರಿಕ್ಷಾವಾಲಗಳು. ಇವ್ರದ್ದಿಲ್ಲೇ ಆಟೋಗಳಿಲ್ಲ, ಏನಿಲ್ಲ ಇಲ್ಲೆಲ್ಲ. ಇವರು ಎಷ್ಟು 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಸೈಕಲಲ್ಲಿ ತುಳಿತಾರೆ. ಒಂದೊಂದರಲ್ಲಿ 4 ಜನನ, ಕಡಿಮೆ ಅಂದರೆ 4 ಜನನ ಹಾಕ್ಕೊಂಡು ಸೈಕಲಲ್ಲಿ ತುಳಿತಾರೆ. ಸಖತ್ ಕಷ್ಟಪಡ್ತಾರೆ ನೋಡಿ. ಇವರು ಪ್ಯಾಸೆಂಜರ್ಗೋಸ್ಕರ ಕಾಯ್ತಾ ಇದ್ದಾರೆ ಅವಾಗಲಿಂದನ. ಒಂದು 10 ನಿಮಿಷ ಆಯಿತು. ಬಟ್ ಇನ್ನೊಂದೇನಪ್ಪ ಅಂದರೆ ಪೊಲೀಸ್ನವ್ರ ಕಾಟ. ಇವರೇನೋ ಈ ಥರ ಬಂದು ನಿಲ್ಲಿಸ್ಕೊಂಡ್ರೆ ಪೊಲೀಸ್ನವರು ಹೋಗಿ ನಿಲ್ಕೊಬರಿ, ಟ್ರಾಫಿಕ್ ಜಾಮ್ ಆಗುತ್ತೆ ಅಂತಾರೆ. ಒಂದು ಕಡೆ ಅವರು ದಿನನಿತ್ಯದ ಕೂಲಿಗೋಸ್ಕರ ನೋಡಿ ಹೆಂಗೆ ತುಳಿತಾ ಇದ್ದಾರೆ ಅಂತ. ನಮ್ಮ ಕಡೆ ಎಲ್ಲ ಆಟೋಗಳು ಹೆಂಗೋ, ಈ ಕಡೆ ಸೈಕಲ್ಗಳು ಇಲ್ಲಿ ಈ ಥರ ಇರ್ತವೆ. ಎಲ್ಲ ಪ್ಯಾಸೆಂಜರ್ಗಳಿಗೋಸ್ಕರ ಕಾಯ್ತಾ ಇದ್ದಾರೆ, ಕಸ್ಟಮರ್ಗಳಿಗೋಸ್ಕರ. ಅಮ್ಮಮ್ಮ 2 3 4 ಜನ ಹಾಕ್ಕೊಂಡು ತುಳಿಯೋಷ್ಟು ಕೆಪಾಸಿಟಿ ಇರುತ್ತೆ. ಅವ್ರು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಎಷ್ಟು ಅವರಿಗೆ ಸುಸ್ತಾಗಲ್ಲ ಅಂದರೆ ರೂಢಿ ಆಗಿರುತ್ತಲ್ಲ, ಅದೇ ಥರ. ಅದರಿಂದ ಅವ್ರಿಗೇನು ಅಂತ ಅನಿಸಲ್ಲ ಅಂತ ಅಂದ್ಕೊಳ್ತೀನಿ. ನೋಡಿ ಫುಲ್ಲು ರಿಕ್ಷಾಗಳದೇ ಇಲ್ಲಿ ಕಾರುಬಾರು. ನೀವು ನೋಡ್ತಿದ್ರಲ್ಲ, ಇದು ಸಿಹಿ ಪದಾರ್ಥ ಸಖತ್ತು ಸೇಲ್ ಆಗುತ್ತೆ ಇಲ್ಲಿ. ಒಬ್ಬೊಬ್ಬರು ಅದೆಷ್ಟೆಷ್ಟು ತೊಗೊಂಡೋಗ್ತಾರೆ ಅನಿಸುತ್ತೆ. ನೋಡ್ತಾ ಇದ್ದೀರಲ್ಲ, ಈ ಕಡೆಗೆ 3 ಅಂಗಡಿ ಇದ್ದಾವೆ. ಬಟ್ 3 ಅಂಗಡೀಲಿ ರಶ್ ಜಾಸ್ತಿ. ನೋಡಿ ಆ ಅಂಗಡೀಲಿ ಕಡಿಮೆ, ನೋಡ್ತಾ ಆ ಅಂಗಡೀಲಿ ಕಡಿಮೆ. ನೋಡಿ ಈ ಅಂಗಡೀಲಿ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಸಖತ್ತು ಸೇಲ್ ಮಾಡ್ತಾರೆ ಸ್ವೀಟ್ನ, ಸಖತ್ತು ತಿಂತಾರೆ ಜನಗಳು. ಇದನ್ನು ಸ್ವೀಟ್ನ ತುಂಬ ಇಷ್ಟಪಡ್ತಾರಂತೆ, ಈ ಸ್ವೀಟ್ನ. ಅಲ್ಲಿ ಈ ಅಂಗಡಿಗೆ ಸಖತ್ತು ವ್ಯಾಪಾರ ಆಗ್ತದೆ. ನಾನು ಅವಾಗಿಂದ ನೋಡ್ತಾ ಇದ್ದೀನಿ, ಈ ಅಂಗಡಿಗೆ ಸಖತ್ತು ವ್ಯಾಪಾರ. ಆ ಕಡೆ ಇನ್ನೊಂದು ಅಂಗಡಿ ಇದೆ, ಅದಕ್ಕೆ ವ್ಯಾಪಾರನೇ ಇಲ್ಲ. ಅದೇನು ಅಂತಲೇ ಗೊತ್ತಿಲ್ಲ. ನೋಡಿ ನಾವು ಬಿಸ್ನೆಸ್ ಮಾಡೋದು ಮುಖ್ಯ ಅಲ್ಲ, ಅದರಲ್ಲಿ ಲಕ್ಕು ಇರಬೇಕು ಅಂತ ಹೇಳೋದು ಇದಕ್ಕೆ ಅನಿಸುತ್ತೆ. ಆ ಕಡೆ ಅಂಗಡಿಯನ್ನು ಸುಮ್ಮನೆ ಇದ್ದಾನೆ ಆಗಲಿಂದ, ಜನಗಳೇ ಕಡಿಮೆ. ಈ ಅಂಗಡಿಲಿ ಮಾತ್ರ ಸಿಕ್ಕಾಪಟ್ಟೆ ಜನ. ಈಗ ನೋಡ್ತಾ ಇದ್ದೀರಾ, ಇಲ್ಲಿ ಮೊಬೈಲು ಮತ್ತು ಶೂ ಸ್ಟ್ಯಾಂಡು. ಮೊಬೈಲ್ನ ಇಲ್ಲಿ ಇಟ್ಬಿಟ್ಟು, ಶೂಗಳನ್ನೆಲ್ಲ ಇಟ್ಬಿಟ್ಟು, ಬ್ಯಾಗು ಇಲ್ಲಿ ಇಟ್ಬಿಟ್ಟು ಹೋಗಿ ದರ್ಶನ ಮಾಡ್ಕೊಂಡು ಬರ್ಬೋದು. ಅದಕ್ಕೆ ಚಾರ್ಜಸ್ ತೊಗೊಳ್ತಾರೆ ಎಷ್ಟು ಅಂತ.